ಒಳ್ಳೇದಾಗಲಿ. ಛತ್ರಿ ದಣಿ, ಎಲ್ಲೋ ನಿಮ್ಮ ದೊರೆ? ವರ್ಷಣ್ಣವ್ರ ಬಗ್ಗೆ ಕೇಳ್ತಾ ಇದ್ದೀರಾ? ಇವತ್ತು ಒಂದು ಹೊಸ ನಾಟಿ ಕೋಳಿ ಸಿಕ್ಕಿತ್ತು, ತೋಟದ ಮನೆಗೆ ಹೋಗೋರೆ ಕೌಚ್ ಹಾಕೊಳ್ಳೋಕೆ ಅಂತ. ಇನ್ನೇನು ಬಂದ್ಬಿಡ್ತಾರೆ ಬಿಡಿ. ಸಂಘದಂತೆ ಸಹವಾಸ, ಎಳ್ಳಿನಂತೆ ಎಣ್ಣೆಯನ್ನು ಹಾಗೆ. ನನ್ನ ಮಗ ಅಪರೂಪಕ್ಕೆ ತೋಟದ ಮನೆಗೆ ಹೋಗ್ತಾನ, ಇಲ್ಲ ಅಪರೂಪಕ್ಕೆ ನಮ್ಮ ಮನೆಗೆ ಬರ್ತಾನ? ವರ್ಷಣ್ಣವರು ನಿಮ್ಮ ಮಗ ಎಲ್ಲಾದ್ರಾಗೂ ಬಿಗಿನೆಯ ಮೂಗೊಟ್ಟು ವಿಷಯ ಒಂದು ಬುಟ್ಟು. ಆಹಾ, ಸತ್ತವ್ರಿಗೆ ಸಂಘ ಇಲ್ಲ, ಕೆಟ್ಟವ್ರಿಗೆ ನೆಂಟ್ರಿಲ್ಲ ಅನ್ನೋ ಹಾಗೆ ನನ್ನ ಮಗನ ಬುದ್ಧಿನ ನನ್ನ ಜೊತೆ ತಳಕಾಕ್ತೀಯಲ್ಲೋ ಛತ್ರಿ. ಅದ್ರ ತಪ್ಪೇನೈತೆ ಬುದ್ಧಿ? ರಾಜ್ರ ಮಗ ರಾಜ್ನೇ ಅಲ್ಲೂರಾ? ರತ್ನಂ, ಮಗು ಆಗಲ್ಲ ಅಂತ ಬರ್ತಿದೆ. ಮುಂದಕ್ಕೆ ನನಗೂ ಮಕ್ಕಳಾಯ್ತವಲ್ಲ, ಇದೆಲ್ಲ ಆಟ ಸಾಮಾನುಗಳು. ಛತ್ರಿ, ಸಂತೆನಲ್ಲಿ ಅವ್ವನ್ನ ನೋಡಿದ ಮೇಲೆ ಮನೆಗೆ ಬಂದು ಮಗಳನ್ನೇ ನೋಡೋದು ಅಂತೀಯ ಅಲ್ವಾ? ದಿಟಾದಣಿ. ಇರಲಿ. ನನ್ನ ಮಗ ಮನೆಯಲ್ಲಿರೋ ಹೆಂಡ್ತಿನ ಬಿಟ್ಟು ಬೇರೆ ಹೆಂಗಸರು ಸಹವಾಸ ಮಾಡೋದ್ರಿಂದ ಅವನಿಗೆ ಸಂತೋಷ ಸಿಗೋದಾದರೆ ಸಿಗಲಿ, ಅದಕ್ಕೆ ನನ್ನ ಅಡ್ಡಿ ಇಲ್ಲ. ಆದರೆ ನನಗೆ ಸಿಗೋ ಸಂತೋಷನೇ ಬೇರೆ. ಏನು ಗೊತ್ತಾ? ಅಕಸ್ಮಾತ್ ಅವನ ಅಕ್ರಮ ಸಂಬಂಧಗಳು ಈ ನಮ್ಮ ಸೊಸೆ ರತ್ನಮ್ಮನಿಗೆ ಗೊತ್ತಾದರೆ, ಆಗ ಅವಳು ಕಣ್ಣಲ್ಲಿ ಧಾರಾಕಾರವಾಗಿ ನೀರರಿತ್ತಲ್ಲ, ಅದನ್ನು ನೋಡಿ ನನಗೆ ಹಾಲು ಅನ್ನ ಕಲಸಿ ಜೇನುತುಪ್ಪ ಬೆರೆಸಿ ತಿಂದಷ್ಟು ಆನಂದವಾಗುತ್ತೆ ಕಣೋ. ನೆಮ್ಮದಿಯಾಗಿರೋ ಶಿವನ ಮನೆಗೆ ಈ ರತ್ನಮ್ಮನ ಕಣ್ಣೀರು ಹರಿದು ಹೋಗುತ್ತೆ. ಆಗ ನನ್ನ ಖುಷಿನೇ ಬೇರೆ. ಸಾಯದೇ ಇರೋ ಮನೆ ಇಲ್ಲ, ಬೇಯದೇ ಇರೋ ಕಾಳಿಲ್ಲ ಅನ್ನೋ ಮಾತು ಆಗ ಸಾಬೀತಾಗುತ್ತೆ ಅಲ್ವಾ? ನಿಮ್ಮ ಮಾತು 100ಕ್ಕೆ 100 ದಿಟಾದಣಿ. ನಿಮ್ಮ ಜನ್ಮಕ್ಕೆ ಹೆತ್ತ ಮಗನ ಬಗ್ಗೆ ಈ ಥರ ಹೀನಾಯವಾಗಿ ಮಾತಾಡೋಕ್ಕೆ ನಾಚಿಕೆ ಆಗಲ್ವಾ ನಿಮಗೆ? ಸೂಜಿ ಅಂತ ಬಾಯಿ, ಗುಡಾಣದಂಥ ಮಾತು ಅಲ್ವೇನೋ ಛತ್ರಿ? ದಿಟಾದಣಿ. ಸಾಕು, ಸುಮ್ಮನೆ ಇರ್ರಿ. ಇನ್ನೊಂದು ಮಾತು ನನ್ನ ಮಗನ ಬಗ್ಗೆ ಆಡಬೇಡಿ. ನಿಮ್ಮಲ್ಲಿರೋ ನೀಚತನ ನನ್ನ ಮಗನಿಗೆ ಯಾವತ್ತೂ ಬರೋದಕ್ಕೆ ನಾನು ಬಿಡೋದು ಇಲ್ಲ. ಮೇಲಾಗಿ ನಮ್ಮ ಸೊಸೆ ಅದಕ್ಕೆ ಅವಕಾಶನೂ ಕೊಡೋದಿಲ್ಲ. ಒಳ್ಳೆಯವನಾಗಿರೋ ನನ್ನ ಮಗನ ಒಳ್ಳೆಯವನಾಗಿರೋದಕ್ಕೆ ಬಿಟ್ಬಿಡಿ. ನಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗದೆ ನಾವೆಲ್ಲ ಸುಮ್ಮನೆ ಇಲ್ಲ. ಅವತ್ತೇ ಶಿವ ಮನೆಗೆ ಹೋಗಿ ನೀವು ಮಾಡ್ತಾ ಇರೋದನ್ನೆಲ್ಲ ಹೇಳಬೇಕು ಅಂತ ಅಂದ್ಕೊಂಡ್ವಿ. ಆದರೆ ವಿಧಿ ಆಟ ಅದಕ್ಕೆ ಅವಕಾಶ ಕೊಡಲಿಲ್ಲ. ಈಗಲಾದರೂ ಬದಲಾಗಿ. ಬದಲಾಗದೇ ಇದ್ರೆ? ಅಹಂಕಾರದಲ್ಲಿ ಅನ್ಯಾಯ ಮೆರಿವಾಗ ಅದನ್ನು ಮರ್ದನ ಮಾಡೋದಕ್ಕೆ ತಾಯಿ ಬೇರೆ ಬೇರೆ ಅವತಾರಗಳನ್ನ ಹೊತ್ಕೊಂಡು ಬರ್ತಾಳೆ. ನಿಮ್ಮಂಥ ದುರಹಂಕಾರಿನ ಮರ್ದನ ಮಾಡೋದಕ್ಕೆ ನನ್ನ ಮಗಳು ಪಾರು ಚಾಮುಂಡೇಶ್ವರಿ ಅವತಾರನ ಹೊತ್ಕೊಂಡು ಬಂದರೂ ಬರ್ಬೋದು. ಸೋತು ಸಂಗಾತಿ ಗುಣ ನೋಡು, ಹೇತು ಹೆಂಡತಿ ಗುಣ ನೋಡು ಅಂತಾರೆ. ಆದರೆ ನನ್ನ ಮಗಳು ಗುಣ ನೋಡೋದಕ್ಕೆ ಏನು ಮಾಡಬೇಕು ಅಂತ ಹೇಳ್ತಾನೆ ಇಲ್ವಲ್ಲ, ಅಲ್ವೇನೋ ಛತ್ರಿ? ನನಗೂ ಅದೇ ಅನುಮಾನ ದಣಿ. ಯಾರು ಹೇಳಲಿಲ್ಲ ಅಂದ್ಮ್ಯಾಕೆ ನಮ್ಗೆ ಹೆಂಗೆ ಗೊತ್ತಾಯ್ತದೆ ಅಂತ.